Hello, dear students. So, in previous class, we have discussed about the equation of simple harmonic motion, displacement, velocity, and acceleration of a particle executing simple harmonic motion. So, V maxima, V minima, A maxima, A minima. Okay, these two also we have already discussed in previous video. Okay, so today we have to discuss Force law for simple harmonic motion. Okay, ಏನಿದು force law? It's very simple. See, already all of you known force equal to what? Mass into acceleration. Okay, force equal to mass into acceleration. And the expression for the acceleration already ನಮಗೆ ಸಿಕ್ಕಿದೆ. ಏನು ಸಿಕ್ಕಿದೆ? ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್, ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಅಂತಲೂ ಸಿಕ್ಕಿದೆ. ಏನಿದು? acceleration. Okay, see, ಈಗ ನೋಡಿ, ಒಂದು ಸ್ಪ್ರಿಂಗನ್ನು ಓಕೆ ನೀವು ಎಕ್ಸ್ ದೂರ ಎಳಿಬೇಕಾದ್ರೆ ನಾವು ಎಷ್ಟು ಫೋರ್ಸ್ ಹಾಕಬೇಕು? ದಟ್ ಈಸ್ ಕೆ ಎಕ್ಸ್. ಸೊ ಎಫ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟಿಗೆ ಓಕೆ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ಸ್ ಪ್ರಪೋರ್ಷನಲ್ ಟು ಈಚ್ ಅದರ್. ಈಗ ನೋಡಿ, ಹಾಗಾದರೆ ಒಂದು ಮಾಸನ್ನು ಸ್ಪ್ರಿಂಗಿಗೆ ಅಟ್ಯಾಚ್ ಮಾಡಿ ಅದನ್ನು ನಾವು ಎಳೆಯೋಣ. ಎಷ್ಟು ಎಳೆಯೋಣ? ಎಕ್ಸ್ ಡಿಸ್ಟೆನ್ಸ್ ಎಳೆಯೋಣ. ಓಕೆ, ಎಕ್ಸ್ ಡಿಸ್ಟೆನ್ಸ್ ಎಳಿಬೇಕಾದ್ರೆ ಅದಕ್ಕೆ ಎಷ್ಟು ಫೋರ್ಸ್ ಹಾಕಬೇಕಾಗತ್ತೆ? ಮೈನಸ್ ಕೆ ಎಕ್ಸ್. ಓಕೆ, ಹಾಗಾದರೆ ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ okay of the force ಏನು? kx. ನೆಗೆಟಿವ್ ಸೈನ್ is for direction. ಓಕೆ, ಈಗ ನೋಡಿ, ಹಾಗಾದರೆ ನಮಗೆ ಎರಡು ಇಕ್ವೇಷನ್ಸು ಸಿಕ್ಕಿದೆ ಆಲ್ರೆಡಿ. ಎಫ್ ಈಕ್ವಲ್ ಟು ಎಮ್ ಎದಿಂದ ನಾವೇನು ಬರಿತೀವಿ? ದಟ್ ಎಕ್ಸಲೇಷನ್. ಓಕೆ, ದ ಎಕ್ಸಲೇಷನ್ ಎಷ್ಟಾಗತ್ತೆ? minus omega square x. So simply force equal to minus m omega square x ಅಂತೀವಿ. ಅದೇ ರೀತಿ ಆ ಫೋರ್ಸನ್ನು ಮೈನಸ್ ಕೆ ಇಂಟು ಎಕ್ಸ್. ಓಕೆ, ಇವೆರಡು ಈಕ್ವೇಷನ್ಗಳನ್ನು ಈಕ್ವೇಟ್ ಮಾಡೋಣ. ಓಕೆ, ಸೊ ಇಲ್ಲೇ ನೋಡಿ, ಮೈನಸ್ ಸೈನಿಗೆ ಮೈನಸ್ ಸೈನ್ ಇದೆ, ಅಲ್ಲಿ ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್ ಇದೆ, ಇಲ್ಲಿ ಕೆ ಎಕ್ಸ್ ಇದೆ. ಸೊ ಎರಡು ಥರನೂ ಈಕ್ವೇಟ್ ಮಾಡಿದ್ರಿ ಅಂದ್ರೆ ಇನ್ ಪ್ಲೇಸ್ ಆಫ್ ಕೆ ಏನಿದೆ ನೋಡಿ, ಜಸ್ಟ್ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಎಕ್ಸ್ಗೆ ಎಕ್ಸ್ ಇದೆ, ಮೈನಸ್ಗೆ ಮೈನಸ್ ಇದೆ, ಹೌದಾ? ಅಲ್ಲಿ ಎಮ್ ಒಮೆಗಾ ಸ್ಕ್ವೇರು ಮತ್ತು ಇನ್ನೊಂದು ಇಕ್ವೇಷನ್ದಲ್ಲಿ ಕೆ. ಓಕೆ, ಹಾಗಾದರೆ ಕೆ ಈಕ್ವಲ್ ಟು ಏನಾಯಿತು? ಎಮ್ ಒಮೆಗಾ ಸ್ಕ್ವೇರ್. ಕೆ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್. ಹಾಗಾದರೆ ವಿ ಆರ್ ಗೆಟಿಂಗ್ ವೆರಿ ಫ್ಯಾಂಟಾಸ್ಟಿಕ್ ರಿಲೇಷನ್, ದಟ್ ಈಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ ಎಮ್ ಅಥವಾ omega equal to under root k by m. Okay, square root is not printed properly here, so make it as square root of k by m. omega equal to, ಹಾಗಾದರೆ ಈಗ ಒಂದು ಸ್ಪ್ರಿಂಗಿಗೆ ಒಂದು ಮಾಸನ್ನು ಹಾಕಿ ಅದನ್ನು ನೀವು ಎಳೆದು ಬಿಟ್ರಿ ಅಂದರೆ ಸೊ ಅದೇನಾಗತ್ತೆ? ವೈಬ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಆಸಿಲೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದರೆ ಅದರದ ಆ್ಯಂಗುಲರ್ ಫ್ರೀಕ್ವೆನ್ಸಿ ಒಮೆಗಾ ಏನಾಗಿರುತ್ತೆ? ಸ್ಕ್ವೇರ್ ರೂಟ್ ಆಫ್ ಕೆ ಬೈ ಎಮ್. ಓಕೆ, ಇದನ್ನೇ ನಾವು ಏನು ಮಾಡ್ತೀವಿ? ಪ್ರಾಕ್ಟಿಕಲ್ ಪಾರ್ಟದಲ್ಲಿ ಕೆ ವ್ಯಾಲ್ಯೂವನ್ನು ಫೈಂಡ್ ಮಾಡಲಿಕ್ಕೂ ಸಹಿತ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ದಿಸ್ ಒನ್ ಇಸ್ ದ ಫೋರ್ಸ್ ಲಾ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ,
ಈಗ ಜಸ್ಟ್ ನೋಡಿ ಸಮ್ ಸ್ಪೆಷಲ್ ಕೇಸಸ್. ಈ ಫಿಗರ್ದಲ್ಲಿ ನೋಡಿ ದೇರ್ ಆರ್ 2 ಐಡೆಂಟಿಕಲ್ ಸ್ಪ್ರಿಂಗ್ಸ್. ಓಕೆ, 2 ಸ್ಪ್ರಿಂಗನ್ನು ಅಟ್ಯಾಚ್ ಮಾಡಿದ್ದೀವಿ. ಐಡೆಂಟಿಕಲ್ ಸ್ಪ್ರಿಂಗ್ ಅಂದರೆ ಏನು? 2 ಸ್ಪ್ರಿಂಗ್ದು ಕೆ ವ್ಯಾಲ್ಯೂ ಸೇಮ್ ಇದೆ. ಓಕೆ, ಈಗ ಜಸ್ಟ್ ನೋಡಿ ಈ ಒಂದು ಮಾಸನ್ನು ನಾವು ಮೂವ್ ಮಾಡೋಣ. ಯಾವ ಕಡೆ ಮೂವ್ ಮಾಡೋಣ? ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್. ಓಕೆ, ಏನಾಗತ್ತೆ, ಒಂದು ಸ್ಪ್ರಿಂಗು ಹಿಗ್ಗಿದ್ರೆ ಇನ್ನೊಂದು ಸ್ಪ್ರಿಂಗು ಕುಗ್ಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಒಂದು ಸ್ಪ್ರಿಂಗನ್ನು ನಾವು ಕಾಂಪ್ರೆಸ್ ಮಾಡತ್ತೀವಿ, ಇನ್ನೊಂದು ರೇರಿಫೈಡ್ ಆಗತ್ತೆ. ಸೊ ಹಾಗಾದರೆ 2 ಸ್ಪ್ರಿಂಗದಲ್ಲಿ ಫೋರ್ಸು ರಿಸ್ಟೋರ್ ಆಗತ್ತೆ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಸೇಮ್ ಫಾರ್ ಬೋತ್. 2 ಸ್ಪ್ರಿಂಗಿಗೆ ದ ಮಾಸಿವ್ ಆಬ್ಜೆಕ್ಟ್ ಆಗಿರುವಂಥ ಡಿಸ್ಪ್ಲೇಸ್ಮೆಂಟು ಸೇಮ್ ಇದೆ. ಅಂದರೆ ಎಷ್ಟು ಹಿಗ್ಗಿದೆ, ಒಂದು ಸ್ಪ್ರಿಂಗ್ ಎಷ್ಟು ಹಿಗ್ಗಿರುತ್ತಿಲ್ಲ, ಇನ್ನೊಂದು ಸ್ಪ್ರಿಂಗ್ ಅಷ್ಟೇ ಕುಗ್ಗಿರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಹಾಗಾದರೆ ಈ ಫಸ್ಟ್ ಸ್ಪ್ರಿಂಗ್ದು ನಾವು ಏನು ಬರೀಬೋದು? F1 ಮೈನಸ್ ಕೆ ಇಂಟು ಎಕ್ಸ್. F2 ಏನು ಬರೀಬೋದು? ಮೈನಸ್ ಕೆ ಇಂಟು ಎಕ್ಸ್. ಓಕೆ, ಹಾಗಾದರೆ ಈಗ ನೋಡಿ, ಸೊ ಟೋಟಲ್ ಫೋರ್ಸು ಏನಾಗ್ತಾ ಇದೆ ಇಲ್ಲಿ? ಜಸ್ಟ್ ನೋಡಿ, ಕೆ ಸಿ ಕೆ ಎಕ್ಸ್ ಕೆ ಎಕ್ಸ್. ಓಕೆ, F1 ಪ್ಲಸ್ F2 ಅಂತ ನೀವು ಮಾಡಿದಾಗ ದ ನೆಟ್ ಫೋರ್ಸ್ F ಆ್ಯಕ್ಟಿಂಗ್ ಆನ್ ದ ಮಾಸ್ ಈಸ್ ದೆನ್ ಗಿವನ್ ಬೈ ಮೈನಸ್ 2kx. ಅಂದರೆ F1 ಪ್ಲಸ್ F2 ಮಾಡಿದಾಗ ಮೈನಸ್ ಕೆ ಎಕ್ಸ್ ಬಿಕಮ್ಸ್ ಮೈನಸ್ 2kx. ಓಕೆ, ಹಾಗಾದರೆ ಈಗ ನಮಗೆ ಫೋರ್ಸನ್ನು ನಾವು ಈಕ್ವೇಟ್ ಮಾಡಿಕೊಂಡ್ರಿ. ಓಕೆ, ಇಲ್ಲಿ F ಈಕ್ವಲ್ ಟು ಎಮ್ ಎ, ಪ್ರೀವಿಯಸ್ ಕೇಸನ್ನು ನಾವು ತಗೊಳ್ರಿ. F ಈಕ್ವಲ್ ಟು ಎಮ್ ಎ ಅಥವಾ ಮೈನಸ್ ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್ ಈಕ್ವೇಟ್ ಮಾಡಿಕೊಂಡ್ರ ಏನಾಗತ್ತೆ ಇಲ್ಲಿ? ಓಕೆ, ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್, ಎಕ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಮೈನಸ್ ಈಕ್ವೇಟ್ ತೆಗೀರಿ. ಸೊ ಅವಾಗ ಏನಾಗತ್ತೆ ನೋಡಿ, ಒಮೆಗಾ ಸ್ಕ್ವೇರ್. ಓಕೆ, ಎಮ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು ಏನಾಗ್ತಾ ಇದೆ? ಎಮ್ ಒಮೆಗಾ ಸ್ಕ್ವೇರ್ ಅಂದರೆ ಏನಾಗುತ್ತೆ? 2k. ಹಾಗಾದ್ರೆ ಒಮೆಗಾ ಸ್ಕ್ವೇರ್ ಏನಾಗುತ್ತೆ? 2k ಬೈ ಎಮ್. ಒಮೆಗಾ ಸ್ಕ್ವೇರ್ ಏನಾಗುತ್ತೆ? 2k ಬೈ ಎಮ್. ಸೊ ಒಮೆಗಾ ಸ್ಕ್ವೇರ್ 2 ಪೈ ಸಿ, ಒಮೆಗಾ ಸ್ಕ್ವೇರ್ ಈಸ್ 2k ಬೈ ಎಮ್. ಒಮೆಗಾ ಏನಾಗುತ್ತೆ? ಅಂಡರ್ ರೂಟ್ 2k ಬೈ ಎಮ್. ಓಕೆ, ಈಗ ನೋಡಿ, ಒಮೆಗಾ ಈಸ್ 2 ಪೈ ಇಂಟು ಫ್ರೀಕ್ವೆನ್ಸಿ ಆರ್ 2 ಪೈ ಬೈ ಕ್ಯಾಪಿಟಲ್ ಟಿ. ಓಕೆ, ಹಾಗಾದರೆ ಈಗ ನೋಡಿ, ಒಮೆಗಾ ಇದ್ದದ್ದನ್ನು ನಾವು 2 ಪೈ ಬೈ ಕ್ಯಾಪಿಟಲ್ ಟಿ ಅಂತ ಬರೆದ್ರೆ, 2 ಪೈ ಅಪಾನ್ ಕ್ಯಾಪಿಟಲ್ ಟಿ ಅಂತ ಬರೆದ್ಬಿಟ್ರೆ, ಸೊ 2 ಪೈ ಬೈ ಕ್ಯಾಪಿಟಲ್ ಟಿ ಏನಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 2k ಬೈ ಎಮ್. ಸೊ ಟಿ ಡಿನಾಮಿನೇಟರ್ದಲ್ಲಿದೆ. ಓಕೆ, ಸೊ ರೆಸಿಪ್ರೊಕಲ್ ಮಾಡ್ಕೊಳ್ಳೋಣ. ಓಕೆ, 2 ಪೈ ಬೈ ಟಿ ಸ್ಕ್ವೇರ್ ರೂಟ್ ಆಫ್ 2k ಬೈ ಎಮ್ ಆಗಿದೆ. ಓಕೆ, ಟಿ ಡಿವೈಡೆಡ್ ಬೈ 2 ಪೈ ಏನಾಗುತ್ತೆ? ಟಿ ಡಿವೈಡೆಡ್ ಬೈ 2 ಪೈ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಮ್ ಅಪಾನ್ 2k. Okay, so now take that 2 pi this side.
So T divided by 2 pi equal to square root of m by 2 k ಏನು ಬರಿಬೋದು T equal to 2 pi into square root of m upon 2k. Okay, ಹಾಗಿದ್ರೆ this is the time period, okay, of oscillation. Okay, ಅರ್ಥ ಆಯ್ತಲ್ಲ, ಎರಡು ಸ್ಪ್ರಿಂಗ್ ಹಾಕಿದ್ರಿ ಅಂದರೆ. ಸೊ ಒಂದೇ ಇದ್ದಾಗ 2 pi ಸ್ಕ್ವೇರ್ ರೂಟ್ m by k ಆಗತ್ತೆ. ಓಕೆ, ಈಗ ನಾವು ನೋಡೋಣ ಎನರ್ಜಿ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಒಂದು ಪಾರ್ಟಿಕಲ್ನ ಸಿಂಪಲ್ ಹಾರ್ಮೋನಿಕ್ ಮೋಷನ್. Okay, if the particle is executing simple harmonic motion, then its energy, okay, it has two types of energy. One is the potential energy and another one is the kinetic energy. Okay, a particle executing simple harmonic motion is acted by a restoring force which is always directed towards the equilibrium. For example, you can take pendulum ತಗೊಳ್ಳಿ, ಓಕೆ, ಅಥವಾ ಆಸಿಲೇಷನ್ ಆಫ್ ಮಾಸಿವ್ ಆಬ್ಜೆಕ್ಟ್. ಓಕೆ, ಆಸಿಲೇಷನ್ ಆಫ್ ಮಾಸಿವ್ ಆಬ್ಜೆಕ್ಟ್ಸ್ ವಿಚ್ ಇಸ್ ಸಸ್ಪೆಂಡೆಡ್ ವಿತ್ ದ ಹೆಲ್ಪ್ ಆಫ್ ಸ್ಪ್ರಿಂಗ್. ಓಕೆ, ಈಗ ನೋಡಿ, we have already known if the displacement is y, okay, so potential energy, okay, potential energy ಮತ್ತು kinetic energy ಅನ್ನು ನೋಡೋಣ. So the term potential energy, okay, half m omega square y square ಆಗಿರುತ್ತೆ, where m is the mass of the particle and omega equal to 2 pi f ಅಥವಾ 2 pi by capital T. Okay, so here omega equal to 2 pi f ಅಂದರೆ f is the frequency of simple harmonic motion. Okay, so ಇನ್ನು kinetic energy ಅನ್ನು ನೀವು ಹೇಳಬೇಕಾದ್ರೆ half m v square ಅಂತ ಹೇಳ್ತೀವಿ, half m v square. ಸೊ ಆಲ್ರೆಡಿ ನಮಗೆ ಗೊತ್ತಿದೆ, ಸೊ v square, okay, square of the velocity, omega square a square minus y square. What is this a? A is the amplitude. Okay, ಈಗ ನೋಡಿ, y equal to 0 ಇದ್ದಾಗ, y equal to 0 means the displacement is 0. Okay, ಸೊ ಆವಾಗ ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ. ಓಕೆ, ಕೆನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಇದು ಯಾವ ಕೇಸಲ್ಲಿ ಅಂದರೆ, ಇಫ್ ದ ಪಾರ್ಟಿಕಲ್ ಈಸ್ ಅಟ್ ಈಕ್ವಿಲಿಬ್ರಿಯಂ ಪೊಸಿಷನ್ದಲ್ಲಿ ಹಾದು ಹೋಗೋ ಮುಂದೆ ಅದರದ ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ, ಕೆನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಸೊ ದಿ ಹೈಯೆಸ್ಟ್ ಪಾಯಿಂಟಿಗೆ ನೀವು ತೊಗೊಂಡ್ರಿ ಅಂದರೆ ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್, ಅಲ್ಲಿ ವೆಲಾಸಿಟಿ 0 ಆಗಿಬಿಟ್ಟಿರುತ್ತೆ. ಅಕ್ಸಲರೇಷನ್ ಮ್ಯಾಕ್ಸಿಮಮ್ ಇರುತ್ತೆ, ನೋ ಪ್ರಾಬ್ಲಮ್, ಬಟ್ ವೆಲಾಸಿಟಿ 0 ಆಗಿರುತ್ತೆ. ಸೊ ವೆಲಾಸಿಟಿ 0 ಆಗಿದೆ ಅಂದರೆ ಏನು? ದ ವೆಲಾಸಿಟಿ 0 ಮೀನ್ಸ್ ವಾಟ್? ಓಕೆ, ಏನಾಗಿರುತ್ತೆ? ಇಫ್ ದ ವೆಲಾಸಿಟಿ ಈಸ್ 0 ಮೀನ್ಸ್ kinetic energy is 0, but the potential energy is maximum. ಓಕೆ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ y ಏನಾಗಿರುತ್ತೆ ಅಂದರೆ y ಈಕ್ವಲ್ ಟು a ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ, ಎನಿವೇ, ಬಟ್ ದ ಟೋಟಲ್ ಎನರ್ಜಿ ರಿಮೇನ್ಸ್ ಸೇಮ್ ಅಟ್ ಎನಿ ಪಾಯಿಂಟ್. ನೀವೆಲ್ಲೇ ತೊಗೊಂಡ್ರಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೆನೆಟಿಕ್ ಎನರ್ಜಿ, ಓಕೆ, ಇಂಡಿವಿಜುವಲಿ ವೇರಿಯೇಷನ್ ಆದ್ರೂ ಸಹಿತ ದ ಟೋಟಲ್ ಎನರ್ಜಿ ರಿಮೇನ್ಸ್ ಸೇಮ್. ಎಲ್ಲೇ ತೊಗೊಂಡ್ರು ಟೋಟಲ್ ಎನರ್ಜಿ ಎಲ್ಲ ಕಡೆಗೆ ಒಂದೇ ರೀತಿ ಇರುತ್ತೆ. ಸೊ ಹಾಗಾದರೆ ಈ ಟೋಟಲ್ ಎನರ್ಜಿಯನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಸಿಂಪ್ಲಿ ಬೈ ಆ್ಯಡಿಂಗ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ kinetic energy.
Okay, so just by adding these two, potential energy and kinetic energy, so ಇಲ್ಲಿ half m omega square is common, so y square plus a square minus y square, so y square that will get cancelled, so ಹಾಗಾದರೆ ಏನು ಉಳಿತಾ ಇದೆ ಇಲ್ಲಿ half m omega square a square, half m omega square a square is the energy of a particle executing simple harmonic motion. Okay, ಸೊ ಇನ್ನು ನೀವು ಬೇಕಾದರೆ ಒಮೆಗಾ ಈಕ್ವಲ್ ಟು 2πf ಹಾಕಿದ್ರಿ ಅಂದರೆ, ಓಕೆ, ಇದು ಸ್ಕ್ವೇರ್ ಮಾಡಿದಾಗ 4π² f² ಆಗುತ್ತೆ. ಆಲ್ರೆಡಿ ಹಾಫ್ ಒಂದಿದೆ. ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ನೀವೇನು ಬರಿಬೋದು ಇಲ್ಲಿ, ಇಲ್ಲೇ ನೋಡಿ. ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಕ್ಯಾನ್ ರೈಟ್, ಓಕೆ, 2π², ಇದು 4π² f² ಆಗಿರುತ್ತಲ್ಲ, ಇಲ್ಲಿ ಹಾಫ್ ಇರೋದ್ರಿಂದ 2π² f² a², ಓಕೆ, m. ಓಕೆ, ಈಗ ನೋಡಿ ಇಲ್ಲಿ ಹಾಗಾದರೆ the total energy of the particle executing simple harmonic motion is constant at all time. ಹಾಗಾದರೆ ಆಂಪ್ಲಿಟ್ಯೂಡ್ ಜಾಸ್ತಿ ಇದ್ದಾಗ ಅದರ ಎನರ್ಜಿ ಜಾಸ್ತಿ ಇರುತ್ತೆ. ಓಕೆ, ಸ್ಕ್ವೇರ್ ಆಗಿರುತ್ತೆ. ಆಂಪ್ಲಿಟ್ಯೂಡ್ ನೀವು ಡಬಲ್ ಮಾಡಿದ್ರಿ ಅಂದರೆ, ಆಂಪ್ಲಿಟ್ಯೂಡ್ ಡಬಲ್ ಮಾಡಿದ್ರೆ ಎನರ್ಜಿ ಏನಾಗುತ್ತೆ, 4 ಟೈಮ್ಸ್ ಆಗುತ್ತೆ. ಆಮೇಲೆ ಫ್ರೀಕ್ವೆನ್ಸಿ, ನೀವು ಫ್ರೀಕ್ವೆನ್ಸಿ ತೊಗೊಂಡ್ರಿ ಅಂದರೆ ಏನು, ನಂಬರ್ ಆಫ್ ಆಸಿಲೇಷನ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. ಸೊ ಫ್ರೀಕ್ವೆನ್ಸಿ ಡಬಲ್ ಆದ್ರೂ ಎನರ್ಜಿ 4 ಟೈಮ್ಸ್ ಆಗುತ್ತೆ. ಬಟ್ ಮಾಸ್ ಡಬಲ್ ಆದರೆ ಎನರ್ಜಿ ಡಬಲ್ ಆಗಿರುತ್ತೆ ಅಷ್ಟೇ. ಓಕೆ, ಹಾಗಾದರೆ ಇಲ್ಲಿ the total energy of the particle executing simple harmonic motion, which depends upon the amplitude, frequency and mass. Okay, ಸರಿ, ಈಗ ನೋಡಿ, note on these important terms. Okay, so we can discuss the remaining in next class. Okay, thank you.